ಒಂದೂವರೆ ವರ್ಷದ ಹಿಂದೆ ದಾಖಲಾಗಿದ್ದ ಅದೊಂದು ಕೇಸ್ ಪೊಲೀಸರ ನಿದ್ದೆಗೆಡಿಸಿತ್ತು. ಕೊಂದಿದ್ಯಾಕೆ ಅನ್ನೋದೇ ಗೊತ್ತಾಗಿರಲಿಲ್ಲ. ಹೀಗಾಗಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡಿದ ಪೊಲೀಸರು ಪಾಪಿ ಮಗಳ ಕತೆ ಬಿಚ್ಚಿಟ್ಟಿದ್ದಾರೆ. ಒಂದೂವರೆ ವರ್ಷದ ನಂತರ ಬಯಲಾಯಿತು ಕೊಲೆ ರಹಸ್ಯ. ಅಕ್ಕನ ಮಗಳ ಪ್ಲಾನ್, ಪ್ರಿಯಕರನೇ ಹಾಕಿದ್ದ ಸ್ಕೆಚ್. 2024 ಸೆಪ್ಟೆಂಬರ್ 19 ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ಕಣಿವೆ ಬಳಿಯ ಅರಣ್ಯ ಪ್ರದೇಶದಲ್ಲಿ ಅಸ್ಥಿ ಪಂಜರವೊಂದು ಪತ್ತೆಯಾಗಿತ್ತು. ಇಡೀ ದೇಹ ಸುಟ್ಟು ಹೋಗಿತ್ತು. ತಲೆ ಬುರುಡೆ ಜೊತೆಗೆ ಒಂದಿಷ್ಟು ಮೂಳೆಗಳು ಮಾತ್ರ ಉಳ್ಕೊಂಡಿದ್ವು. ಹೀಗಾಗಿ ಸತ್ತಿದ್ಯಾರು ಕೊಂದಿದ್ಯಾರು ಅನ್ನೋದ್ರ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಕೊಲೆ ಕೇಸ್ನ ಹಿಂದೆ ಬಿದ್ದ ಪೊಲೀಸರಿಗೆ ಹಂತಕರ ಹೆಜ್ಜೆ ಗುರುತು ಪತ್ತೆ ಹಚ್ಚೋದೇ ದೊಡ್ಡ ತಲೆನೋವಾಗಿತ್ತು. ಮೂಲೆ ಜಾಲಾಡಿದ್ರು ಹಂತಕರ ಸಣ್ಣ ಮಾಹಿತಿಯೂ ಸಿಕ್ಕಿರಲಿಲ್ಲ. ಒಂದೂವರೆ ವರ್ಷ ಆದ್ರೂ ಪೊಲೀಸರು ಮಾತ್ರ ಈ ಕೊಲೆ ಕೇಸ್ನ ಎನ್ಕ್ವೈರಿಯನ್ನ ಬಿಟ್ಟಿರಲಿಲ್ಲ. ಹೀಗಾಗಿಯೇ ಇದೀಗ ಹಂತಕರ ಹೆಡಮುರಿ ಕಟ್ಟಿದ್ದಾರೆ. ಚಿಕ್ಕಮ್ಮನನ್ನ ಕೊಂದು ಹಾಯಾಗಿ ಓಡಾಡ್ಕೊಂಡಿದ್ದ ಅಕ್ಕನ ಮಗಳ ಮನೆ ಹಾಳ್ ಕೆಲಸವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಹೆಣ್ಮಗಳ ಹೆಸರು ನುಣಕಮ್ಮ ಅಂತ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ತಪ್ಪರಾಯನದುರ್ಗದ ನಿವಾಸಿ. ಊರಲ್ಲೇ ಕೆಲಸ ಮಾಡ್ಕೊಂಡಿದ್ದ ಹೆಣ್ಮಗಳು ಸಣ್ಣದಾಗಿ ಚೀಟಿ ವ್ಯವಹಾರವನ್ನ ಮಾಡ್ತಿದ್ಲು. ಹೀಗಾಗಿ ಅಲ್ಪ ಸ್ವಲ್ಪ ಹಣ ಕೈಯಲ್ಲಿ ಓಡಾಡ್ತಿತ್ತು. ಇದೇ ಹಣದ ಮೇಲೆ ನುಣಕಮ್ಮನ ಅಕ್ಕನ ಮಗಳು ಕಣ್ಣು ಹಾಕಿದ್ದಾಳೆ. ಚಿಕ್ಕಮ್ಮನ ಕಥೆ ಮುಗಿಸಿದ್ರೆ ಹಣದ ಜೊತೆಗೆ ಚಿನ್ನಾಭರಣ ಲಪಟಾಯಿಸಬಹುದು ಅಂತ ಮನೆ ಹಾಳು ಐಡಿಯಾ ಮಾಡಿದ್ಲು. ನುಣಕಮ್ಮನಿಗೆ ಪೆಟ್ಸ್ ಜೊತೆಗೆ ಅನಾರೋಗ್ಯದ ಸಮಸ್ಯೆ ಬಿಟ್ಟು ಕಾಡ್ತಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಅಕ್ಕನ ಮಗಳು ನಾಗಲಕ್ಷ್ಮಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಕಥೆಯನ್ನ ಕಟ್ಟಿದ್ಲು. ತನ್ನ ಪ್ರಿಯಕರ ಅಶೋಕ್ನನ್ನ ಕರೆಸ್ಕೊಂಡು ಬಂದು ಚಿಕ್ಕಬಳ್ಳಾಪುರದ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹಸಿ ನಾಟಕವಾಡಿದ್ದಾಳೆ. ಆದ್ರೆ ಮಗಳ ಸಂಚು ಅರಿಯದ ನುಣಕಮ್ಮ ಹಂತಕಿಯ ಮೋಡಿ ಮಾತಿಗೆ ಮರಳಾಗಿ ಹೋಗಿದ್ಲು. ಬೈಕ್ನಲ್ಲಿ ಕರ್ಕೊಂಡು ಹೋದ ಕಿರಾತಕರು ಕಣಿವೆ ಪ್ರದೇಶದಲ್ಲಿರೋ ದಟ್ಟಾರಣ್ಯದ ಮಧ್ಯೆ ಕರ್ಕೊಂಡು ಹೋಗಿದ್ದಾರೆ. ಯಾರು ಇಲ್ಲದ ಜಾಗ ನೋಡ್ಕೊಂಡು ಸೀರೆಯಲ್ಲಿ ಕತ್ತು ಬಿಗಿದು ಕೊಲೆ ಮಾಡಿದ್ರು. ನಂತರ ನುಣಕಮ್ಮನ ಬಳಿ ಇದ್ದಂಥ ಮನೆ ಕೀ ತಗೊಂಡು ಬಂದು ಚಿನ್ನಾಭರಣದ ಜೊತೆಗೆ ಚೀಟಿ ಹಣ ಎತ್ಕೊಂಡು ಕಳ್ಳಾಟ ಶುರು ಮಾಡಿದ್ರು. ಬಾಡಿಗೆ ಫಿಟ್ಸ್ ವಗೇರಾ ಕೂಡ ಬರ್ತಾ ಇತ್ತು. ಈ ಥರ ಸಮಸ್ಯೆ ಇತ್ತು. ಸೊ ಇವರು ಅವ್ರಿಗೆ ಫಸ್ಟ್ ಐಸಿಗೆ ನಮಗೆ ಹಿಂದೂಪುರ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ಕರ್ಕೊಂಡು ಹೋಗ್ತೀವಿ. ಈ ಥರ ಅವ್ರಿಗೆ ಫಸ್ಟ್ ಐಸಿ ಬೈಕಲ್ಲಿ ಕರ್ಕೊಂಡು ಬಂದಿದ್ದಾರೆ. ದಾರಿ ಏನಿದೆ ಆ ಕಣಿವೆ ಹತ್ರ ಜಂಗಲ್ ಥರ ಇದೆ. ಈ ಥರ ಅವ್ರಿಗೆ ಮೊದಲಿಂದ ಗೊತ್ತಿತ್ತು. ಸೊ ಇವರು ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ. ಮತ್ತು ಅದನ್ನು ತಗೊಂಡ್ಬಂದು ಅಲ್ಲಿ ಸ್ಟ್ರ್ಯಾಂಗ್ಲೇಷನ್ ಮಾಡಿ ಬಾಡಿಗೆ ಅಲ್ಲಿ ಬಿಟ್ಟು ಹೈಡ್ ಮಾಡಿ ಅಲ್ಲಿ ವಾಪಸ್ ಬಂದಿದ್ದಾರೆ. ಅದರ ಮೇಲೆ ಇವರು ಪೆಟ್ರೋಲ್ ಹಾಕಿ ಅದನ್ನು ಬೆಂಕಿ ಹಾಕಿದ್ದಾರೆ. ಚಿಕ್ಕಮ್ಮನನ್ನೇ ಕೊಂದ ಪಾಪಿ ಮಗಳು 3 ದಿನ ಬಿಟ್ಟು ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು. ಹೀಗಾಗಿ ಯಾರ ಮೃತದೇಹ ಅನ್ನೋದೇ ಗೊತ್ತಾಗಿರ್ಲಿಲ್ಲ. ತನಿಖೆಗಿಳಿದ ಚಿಕ್ಕಬಳ್ಳಾಪುರ ಪೊಲೀಸರಿಗೂ ಹಂತಕರ ಸುಳಿವೇ ಸಿಕ್ಕಿರ್ಲಿಲ್ಲ. ಮೊದಲಿಗೆ ಸತ್ತಿದ್ಯಾರು ಅನ್ನೋದನ್ನ ಪತ್ತೆ ಹಚ್ಚೋದೇ ದೊಡ್ಡ ತಲೆನೋವಾಗಿತ್ತು. ಇದೇ ಹೊತ್ತಲ್ಲೇ ಹಂತಕಿ ಪ್ರಿಯಾಂಕಾ ತನ್ನ ಚಿಕ್ಕಮ್ಮ ಕಾಣೆಯಾದ ಬಗ್ಗೆ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು. ಹೀಗಾಗಿ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಅಂತ ತನಿಖೆಗಿಳಿದಾಗ ಮೂಗುತಿ ಹಾಗೂ ಬಟ್ಟೆಯ ಪೀಸ್ ನುಣಕಮ್ಮನ ಸತ್ಯ ಹೇಳಿದ್ವು. ಯಾವಾಗ ಕೊಲೆಯಾದ ಹೆಣ್ಮಗಳು ನುಣಕಮ್ಮ ಅನ್ನೋದು ಗೊತ್ತಾಯ್ತು, ಪಾಪಿ ಮಗಳ ಕೊಲೆ ರಹಸ್ಯ ಬಿಚ್ಕೊಂಡಿದೆ. ಈಗ ಈ 2 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರು ಮತ್ತೆ ಈ ಒಡವೆಗಳು ವಗೇರಾ ಕೂಡ ಇವರು ಏನು ಕಳ್ತನ ಮಾಡಿದ್ದಾರೆ, ಇವರು ಯಾರಾದ್ರಿಗೆ ಒಬ್ಬರಿಗೆ ಸೇಲ್ ಮಾಡಿದ್ದಾರೆ, ಅವರಿಂದ ಕೂಡ ನಾವು ರಿಕವರಿ ಮಾಡ್ತೀವಿ. ಸೊ ಈ ಕೇಸಲ್ಲಿ ನಾವು 1 ವರ್ಷದಿಂದ ಮೇಲೆ ಆಗಿದೆ ಟೈಮ್. ಬಟ್ ಇದು ಎಲ್ಲ ವಾಯನ ಹೊಸಕೋಟೆ ಪೊಲೀಸ್ದವರು ಕೂಡ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ದವರು ಒಳ್ಳೆ ಕೆಲಸ ಮಾಡಿ ಇದನ್ನು ಪತ್ತೆ ಮಾಡಿದ್ದಾರೆ ಕೇಸ್. ಒಟ್ನಲ್ಲಿ ಹಣದ ಮುಂದೆ ಯಾವ ಸಂಬಂಧವೂ ಇಲ್ಲ ಅನ್ನೋದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿ. ಎತ್ತಿ ಆಡಿಸಿದ ಸ್ವಂತ ಚಿಕ್ಕಮ್ಮನನ್ನೇ ಮಗಳು ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾಳೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.